ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ಇವತ್ತು ನಾವು ಹಾಕಿರುವಂಥ ವಿಡಿಯೋ ಬಂದು ಇದು ಷಷ್ಠಿ ಹಬ್ಬದ ದಿನ ನಾವು ಹಬ್ಬನ ಆಚರಿಸಿರುವಂತಹ ವಿಡಿಯೋ. ನಾವು ಷಷ್ಠಿ ಹಬ್ಬದ ದಿನ ದೇವಸ್ಥಾನ ಹತ್ರ ಹೋಗಿ ಅಲ್ಲಿದ್ದಂತಹ ಉತ್ತಕ್ಕೆ ಮತ್ತು ನಾಗರಕಲ್ಲಿಗೆ ನಾವು ತನಿ ಎರೆದು ಬಂದ್ವಿ. ಊರ ಕಡೆ ಆದರೆ ಗದ್ದೆ ಅಥವಾ ಹೊಲದಲ್ಲೇ ಉತ್ತಗಳಿರ್ತವೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ನಾವು ಬೇರೆ ಎಲ್ಲ ನೋಡೋಕ್ಕಾಗಲ್ಲ. ಇಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ಉತ್ತ ಇರುತ್ತೆ. ಸೊ ಅಲ್ಲೇ ಹೋಗಿ ನಾವು ಹಬ್ಬನ ಆಚರಿಸಿ ಬಂದ್ವಿ. ಷಷ್ಠಿ ಹಬ್ಬ ಬಂದು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಿಸಿದಂಥ ಹಬ್ಬ ಇದು. ಸೊ ನಾವು ಷಷ್ಠಿ ಹಬ್ಬನ ನಾವು ಸುಬ್ರಹ್ಮಣ್ಯ ದೇವ್ರನ್ನ ನೆನೆದು ನಾವು ನಾಗರಕಲ್ಲಿಗೆ ಮತ್ತು ಹುತ್ತಕ್ಕೆ ಪೂಜೆ ಸಲ್ಲಿಸಿ ನಾವು ಹಬ್ಬನ ಆಚರಿಸೋದು ಇವಾಗ ನಮ್ಮಲ್ಲಿ ನಡೀತಿರುವಂತಹ ನಿಯಮ. ನಾವು ಅದೇ ರೀತಿ ಬೆಳಗ್ಗೆ ಉಪವಾಸ ಇದ್ದು ಒಂದೊತ್ತು ಅಂತ ಕರಿತೀವಿ ನಮ್ಮ ಕಡೆ. ಸೊ ಆ ರೀತಿ ಇದ್ದು ದೇವಸ್ಥಾನಕ್ಕೆ ಬಂದು ತನಿ ಎರೆದು ಅದಾದಮೇಲೆ ಮನೆಗೆ ಹೋಗಿ ಕಿಚಡಿ ಮಾಡಿ, ಅಂದರೆ ನಮಗೆ ಈ ಹಬ್ಬಕ್ಕೆ ವಿಶೇಷ ಏನಪ್ಪ ಅಂದರೆ ಕಿಚಡಿ ಮತ್ತು ಎಳ್ಳು ತಂಬಿಟ್ಟು ಮತ್ತು ಹಸಿ ಅಕ್ಕಿ ತಂಬಿಟ್ಟನ್ನ ನಾವು ಇಲ್ಲಿ ಮಾಡ್ತೀವಿ ಹಬ್ಬಕ್ಕೆ. ನಿಮ್ಮ ಕಡೆ ಈ ಹಬ್ಬದಲ್ಲಿ ಯಾವ ರೀತಿ ವಿಶೇಷತೆ ಇರುತ್ತೆ ಅನ್ನೋದನ್ನ ತಿಳಿಸಿ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾಗರ ಪಂಚಮಿ ದಿನವೇ ತನಿ ಎರೆದ್ಬಿಟ್ಟಿರ್ತಾರೆ. ಕೆಲವ್ರು ಮಾತ್ರ ಷಷ್ಠಿ ಹಬ್ಬದಲ್ಲಿ ಇಲ್ಲಿ ಬಂದು ಪೂಜೆ ಮಾಡುವಂಥದ್ದು. ಸೊ ಈ ಕಡೆ ನಮ್ಮ ಸೈಡು ಅಷ್ಟೇ ಬೆಂಗಳೂರಲ್ಲಿ ಇಲ್ಲಿ ಎಲ್ಲ ಒಬ್ಬೊಬ್ಬರು ಮಾತ್ರ ಈ ಹಬ್ಬದಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋಗ್ತಾಯಿದ್ರು ಅಷ್ಟೇ. ಅದೇ ನಾಗರ ಪಂಚಮಿ ದಿನ ಬಂದರೆ ತುಂಬ ಜನ ಇರ್ತಾರೆ ಇಲ್ಲಿ. ಪೂಜೆ ಸಲ್ಲಿಸಿದ ಮೇಲೆ ನಾವು 5 ಎಳೆ ದಾರಕ್ಕೆ ಅರಿಶಿನ ಸಾವ್ರಿ, ಜೊತೆಗೆ ಅದಕ್ಕೆ ಒಂದು ಹೂವು ಕಟ್ಟಿ ನಾವು ಗೌರಿ ಹಬ್ಬದಲ್ಲಿ ಗೌರಿ ದಾರ ಥರ ಕಟ್ಕೋತೀವಲ್ಲ ಅದೇ ಥರ ಹುತ್ತ ಹತ್ರ ಇಟ್ಟು ಪೂಜೆ ಮಾಡಿ ಆ ದಾರನ ನಾವು ಕೈಗೆ ಕಟ್ಕೋತೀವಿ. ಅಂದರೆ ದೇವರ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ. ಕೊನೆಯಲ್ಲಿ ನಾವು ಹುತ್ತಕ್ಕೆ ಬೆಣ್ಣೆ, ಬಾಳೆಹಣ್ಣು ಹಾಗೆ ಹಾಲಿನಿಂದ ತನಿ ಎರೆದು ಪೂಜೆನ ಸಂಪೂರ್ಣ ಮಾಡ್ತೀವಿ. ವೈಜ್ಞಾನಿಕವಾಗಿ ಹಾಲು ಕುಡಿಯಲ್ಲ, ಜೊತೆಗೆ ಹುತ್ತಿಗೆ ಹಾಲು ಹಾಕ್ಬಾರ್ದು, ಅಂದರೆ ತನಿಯೆಲ್ಲ ಎರಿಬಾರ್ದು ಅಂತೆಲ್ಲ ಹೇಳ್ತಾರೆ. ಬಟ್ ನಾವು ಆವಾಗಿಂದ ಮಾಡ್ಕೊಬಂದಿರೋಂತಹ ಆಚರಣೆಯನ್ನು ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ಪ್ರಕಾರ ಇವಾಗ ನಾವು ಹಬ್ಬನ ಯಾವ ರೀತಿ ಆಚರಿಸ್ಬೇಕು ಆ ರೀತಿ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಷಷ್ಠಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟು ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.